ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಇದು ತುಂಬ ಏನೋ ಉಪಯೋಗ ಇದೆ ಹಂಗೆ ಅಂತ ಹೇಳಿದರು. ನಾನು ಈ ಥರ ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ದೀನಿ. ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಇದು ನನಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ. ಇದನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದು ಏನಕ್ಕೋಸ್ಕರ ತಗೊಂಡಿದ್ದೀನಿ ಅಂದರೆ, ನಾನು ಸ್ಲಿಮ್ ಆಗಬೇಕು, ಇರ್ರೆಗ್ಯುಲರ್ ಇದೆ, ರೆಗ್ಯುಲರ್ ಆಗಬೇಕು ಅಂತ ತುಂಬ ಜನ ಹೇಳಿದ್ದಾರೆ. ಅದಕ್ಕೋಸ್ಕರ ವರ್ಕೌಟ್ ಆಗಲಿ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಇದು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈಗ ನನಗೆ ಇದು ಯೂಸ್ ಮಾಡಿದಾಗಿಂದ ಮೈಂಡು ಫ್ರೀ ಅನಿಸ್ತಾ ಇದೆ ನನಗೆ. ಮತ್ತು ಸ್ಲಿಮ್ ಕೂಡ ಆಗಿದ್ದೀನಿ. ಪರವಾಗಿಲ್ಲ, ಇದು ಯೂಸ್ ಮಾಡಿದಾಗಿಂದ ನನಗೆ ಏನೋ ಒಂಥರ ಫ್ರೀಡಮ್ ಅನಿಸ್ತಾ ಇದೆ ಬಾಡಿ. ಇದು ಯಾವ ಥರ ಯೂಸ್ ಮಾಡೋದಂದರೆ, ಬಿಸಿ ನೀರು ಕುದಿಸ್ಬಿಟ್ಟು ಇದು ಒಂದೂವರೆ ಸ್ಪೂನು ಮಾರ್ನಿಂಗು ಇದು ಗಂಜಿ ಥರ ಮಾಡಿ ಬೆಳಗ್ಗೆ ನಾನು ನೈಟ್ ತಗೊತಾ ಇದ್ದೀನಿ. ಮಾರ್ನಿಂಗು ರೈಸ್ ಐಟಮ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಪರವಾಗಿಲ್ಲ, ಇದು ವರ್ಕೌಟ್ ಆಗ್ತಾಯಿದೆ ನನಗೆ. ಅದು ನಾನು ಹೇಳ್ಬೇಕನ್ನಿಸ್ತು, ಆದ್ದರಿಂದ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಇದು ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದು ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಟೊಮೆಟೊ 2, ಪುದೀನ, ಕೊತ್ತಂಬರಿ, ಈರುಳ್ಳಿ 2, ಅರ್ಧ ಲಿಂಬೆಹಣ್ಣು, ಕೊಬ್ಬರಿ, ಅರ್ಧ ಚಿಪ್ಪು, ಯಾಲಕ್ಕಿ, ಚಕ್ಕೆ, ಕರ್ಬೇವಿನ ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, 1.5 kg ಚಿಕನ್ನು, ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಎಲ್ಲ ಫ್ರೈ ಮಾಡ್ಕೊಬೇಕು. ಫಸ್ಟು ಆಯಿಲ್ ಹಾಕಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಿದೆ, ಇದೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ಈಗ ಕೊನೆಯದಾಗಿ ಕಾಯಿ ತುರಿ ಹಾಕ್ತಿದ್ದೀನಿ. ಇದೇನು ಫ್ರೈ ಮಾಡೋ ಅಷ್ಟು ಇಲ್ಲ, ಇದು ಗ್ರೈಂಡ್ ಮಾಡೋದಕ್ಕೋಸ್ಕರ. ಈಗ ಫ್ರೈ ಆರಾಗಿ ಬಿಟ್ಟಿದ್ದೀನಿ. ಇಲ್ಲಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಅಲ್ಲಿವರೆಗೂ. ಈಗ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದರಲ್ಲೇ 1/4 ಟೀ ಸ್ಪೂನು ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಗ್ರೈಂಡ್ ಮಾಡೋಕ್ಕೆ 1.5 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ. ಈಗ ಚಿಕನ್ ಫ್ರೈ ಆಗ್ತಾ ಇರೋವಾಗಲೇ 1 ಪ್ಯಾಕೆಟು ಚಿಕನ್ ಮಸಾಲ ಇದರಲ್ಲೇ ಹಾಕ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ಪಾಪು ಮಲಗಿದ್ದಾಳೆ, ನಾನು ಸ್ವಲ್ಪ ಲೇಟಾಗೇ ಮಾಡ್ತಾಯಿದ್ದೀನಿ. ನಿಮಗೆ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಲೇಟಾಗಿ ಬರ್ಬೋದು. ಈಗ ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇದರೊಳಗಡೆ ಬೆರೆಸ್ಬೇಕು. ಈಗ 1 ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಗೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊನೆಯದಾಗಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಕುದಿ ಬರೋ ಗಂಟ ಇದೇ ರೀತಿ ಇರಬೇಕು. ಇದು ದೊಡ್ಡ ಬಾಯ್ಲರ್ ಮೊಟ್ಟೆ ಕೋಳಿ ಅಂತಾರೆ, ಆದ್ದರಿಂದ ಸ್ವಲ್ಪ ಬೇಗ ಆಗಲಿ ಅಂತ ನಾನು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಈಗ ಕುದಿ ಬಂದಿದೆ, ನಾನು ಕ್ಲೋಸ್ ಮಾಡ್ತೀನಿ. ಈಗ 4 ವಿಸಿಲ್ ಬರೋ ಗಂಟ ಹಾಗೇ ಇರಬೇಕು ಫ್ರೆಂಡ್ಸ್. ಈಗ ರೆಡಿ ಆಗಿದೆ ಫ್ರೆಂಡ್ಸ್, ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ರೈಸು, ಚಪಾತಿ ಯಾವುದಕ್ಕೆ ಬೇಕಾದರೂ ನಾನು ಡಿನ್ನರ್ಗೆ ಮಾಡಿರೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.